ಅವ ಬರತ್ಲಿಗೆನ ಅಷ್ಟು ಅಡಿಗೆ ಮಾಡಿ ತಕೊಂಡ್ಬಿಟ್ರೆ ಅವ್ವ ನಾನಿಬ್ರು ಕೂಲಿಗೆ ಹೋಗ್ಬೋದು. ಏನ್ ಮಾಡ್ತೀರವ? ಏನ್ ಮಾಡಕತ್ತೀರಿ? ಯಾರದು? ಬರ್ರಿ ಒಳಗದೀನಿ. ಯಾರು? ಅಮ್ಮರ ಯಾರ್ರಿ ನೀವು? ನಿಮ್ಮನ್ನೆಲ್ಲ ನೋಡ್ದಂಗೈತಿ, ಆದ್ರ ಯಾರಂತ ಗೊತ್ತಾಗೋಲ್ದು. ನಂಗೆ ಯಾರಂತ ಗೊತ್ತಾಗಲಿಲ್ರಿ ಅಮ್ಮರ. ಅವ್ವ ಅಲ್ಲಿ ಅತ್ತಿ ಮನೆಗೆ ಹೋಗ್ಯಾರ್ರಿ. ಏನೋ ಮಾತಾಡೋದೈತಂತಂದು ಲಕ್ಷ್ಮಿ ಅತ್ತಿ ಮನೆಗೆ ಹೋಗ್ಯಾರ್ರಿ. ಹೌದನ? ನೀನು ಅಂದಂಗ ಯಾರಂತ ಗೊತ್ತಾಗ್ಲಿಲ್ಲವ ನನಗ. ನೀನು ಶ್ರೀಕಾಂತ್ಗೆ ಏನಾಗಬೇಕು? ತಂಗಿ ನೀನು? ಅಕ್ಕ ತಂಗಿ ನೀನು? ನಾನು ಶ್ರೀಕಾಂತ್ ಅಣ್ಣಗೆ ತಂಗಿರಿ, ಅವ ನಮ್ಮ ಅಣ್ಣ. ನೀವು ಯಾರ್ರಿ? ನಾನು ಏನು ಯಾರು ಈಗೇನು ಸಂಬಂಧ ಇಲ್ಲ ತಂಗಿ ಸದ್ಯಕ್ಕೆ. ನಾಳೆ ಬೆಳಿಬೋದು ಸಂಬಂಧ. ನಿಮ್ಮ ಹೊರಗೆ ಹೋಗ್ಯಾನ? ನಿಮ್ಮ ಅಣ್ಣ ಎಲ್ಲಿ ಹೋಗ್ಯಾನ? ಅವ ಹೊರಗೆ ಹೋಗ್ಯಾರ್ರಿ. ಅಣ್ಣನು ಹಾಲಾಕಕ್ಕೆ ಹೋಗಿರ್ತಾನ್ರಿ. ಬರ್ತಾನ್ರಿ ಈಗ ಮಧ್ಯಾಹ್ನ ಬರ್ತಾನ. ಬಂದು ಮತ್ತೆ ಅಷ್ಟು ಆಕಳದೆಲ್ಲ ಹಿಂಡ್ಕೊಂಡು ತಯಾರು ಮಾಡ್ಕೊಂಡು ಮತ್ತೆ ಬೆಳಗ್ಗೆ ಮುಂಜಾನೆ ಮತ್ತೆ ಹೋಗ್ತಾನ್ರಿ. ನೀವು ಯಾರಂತಾನೆ ನಂಗೆ ಗೊತ್ತಾಗಲ್ದು. ಅಲ್ಲಲ್ಲೇ ಸಿರಿ ಯವ್ವ ಶ್ರೀದೇವಿ ಅವ್ವ. ಅಲ್ಲವ ಬಡ ಬಡ ಇವನ್ನ ತಕ್ಕೊಂಡು ಒಳಗೆ ಹಾಕಂದಿನಿ. ಬಟ್ಟಿನ ಚಂದಾಗ ಕಳಕಳ ಅಂತ ಬಿಸಿಲಿಗೆ ಒಣಗಿರ್ತಾವು. ಸಂಜೆ ಮುಂದವರೆಗೂ ಬಿಟ್ಟೆ ಅಂದ್ರೆ ಮೊದ್ಲ ತಂಡಿಗಾಲ. ನಮ್ಮ ಅಕ್ಕ ನೋಡಿ ಬಟ್ಟೆ ಮುಂಜಾನೆ ಇಡತ್ಲೆ ಜುನಾರಿಸ್ತಾವು, ಅವಾಗ ಹಾಕ್ಯಾಣಕ್ಕೂ ಬರುದಿಲ್ಲ. ಮಡ್ಸಿಟ್ಕೋ ಬಾ ಇವನ್ನ, ಒಗ್ದಿರ ಬಟ್ಟಿ ಓಸು. ಒಂದಿಷ್ಟು ಕೆಲಸ ಇತ್ತೇವ, ಅದಕ್ಕೆ ಇಟ್ಕೊಂಡಿಲ್ಲ, ಇಟ್ಕೊಂತೀನಂತ ಬಾ ನೀನು. ಇವ್ರು ಯಾರು ಯಾಕರ? ನಿಮ್ಮನ್ನೆಲ್ಲ ನೋಡೀನಿ ಅನ್ಸತ್ತ. ಯಾರಂತ ನೆನಪು ಬರುವಲ್ಲ ನನಗೆ. ಒಮ್ಮೆ ನೋಡಿದ್ರ ಒಮ್ಮೆ ಎರಡು ಬರೆ ನೋಡಿದ್ರ ಅದ ನಿಮ್ಗೆ ಗೊತ್ತಾಗೋದಿಲ್ಲ. ಇರ್ಲಿ ನೀವು ನಮ್ಮ ಸುಂಟ ಒಂದು ಇದಕ್ಕೆ ಬಂದಿದ್ರಲ್ಲ, ಸಿರಿ ಮಾಡಕ್ ಬಂದಿದ್ರಿಲ್ಲ. ನಾನು ಸುಂಟವಾಗ ದೊಡ್ಡವಾಗಬೇಕು ಅಂದ್ರೆ ಗಂಡಗ ಸ್ವಾದ್ರತ್ತಿ. ಕಾಳವನ ಅಂತಿದ್ರಲ್ಲ ನಿಮಗೆ, ಕಾಳವ ತಿಂತಿದ್ಲ. ಅಯ್ಯ ನೀವಲ್ಲ, ನಿಮ್ಮನ್ನ ಹೆಂಗೆ ಮರೆಯಕ್ಕೆ ಸಾಧ್ಯ ರೀ? ಭಾಳ ಒಳ್ಳೆಯವ್ರು ನೀವು. ಅವ್ರ ಮನ್ಯಾಗ ಈಕಿ ಸರಿತಾವ್ ಅತ್ತೆ ಆಗಲಿ ಅವರೆಲ್ಲರೂ ಎಷ್ಟು ಜೀವತ್ತಿದ್ನಾರ ನಮ್ಮ ಸುಂಟವ್ಗ. ನೀವ ಒಂದಿಟ್ಟು ಆಕಿಗೆ ಬೆಂಬಲವಾಗಿ ನಿಂತಿದ್ರಿ ಅಂತಂದು ಅಂದಿದ್ಲಾಳ. ಆಮೇಲೆ ನೀವು ಒಂದಿಟ್ಟು ಗಳಿಬಿಳಿ ಇದ್ರಲ್ಲ, ಹಾಗಾಗಿ ಎಲ್ಲರಿಗೂ ಗೊತ್ತು, ನನಗೂ ಗೊತ್ತೈತಿ. ನಮಗೆ ಒಮ್ಮೆ ಎರಡು ಬೇರೆ ನೋಡಿವಲ್ಲ, ಹಾಗಾಗಿ ನೆನಪಿಲ್ಲ. ಬರ್ರಿ ಕುಂದರಿ. ಅಲ್ಲ ಹುಡುಗಿ ಶ್ರೀದೇವಿ, ಕುಂದರಿ ಅನ್ನಕ್ಕೆ ಬರುದಿಲ್ಲನೆ? ಇರ್ಲಿ ನಾನು ಈಗ ಬಂದೆ, ಬಳತ್ತಾಗಿಲ್ಲ. ಮತ್ತೆ ಅಕ್ಕಿ ಕೇಳ್ಬೇಕಲ್ಲ ಯಾರು ಏನು ಎತ್ತ ಎಲ್ಲಿ ಯಾರು ಮತ್ತೆ ಕೇಳ್ದ ಹಾಗೆ ಒಳಗೆ ಬಿಟ್ಕೊತಾನ. ಇನ್ನ ಇಲ್ಲಿ ಹಳ್ಳಿ ಅಂತಂದು ನೀವು ಒಳಗೆ ಬರ್ರಿ ಅಕ್ಕರ ಅದೀವಿ ಅಂತೀರಿ, ಅಲ್ಲೆಲ್ಲ ಬಾಗಲ್ದಾಗ ನಿಂದ್ರಿಸಿ ಮಾತಾಡ್ತಾರ. ಈಗ ಕಾಲ ಭಾಳ ಸುಮಾರು ಐತ್ರಿ ಅಕ್ಕರ. ನಮ್ದೆಲ್ಲ ಅಲ್ಲಿ ಭಾಳ ವಜ್ಜ. ನಾವ್ಯಾರನ್ನೂ ಹಿಂಗೆ ಸರ್ಕನ ಮನೆಯಾಗ ಬಿಟ್ಕೊಳೋದಿಲ್ಲ, ಗೊತ್ತನ? ಅವೆಲ್ಲ ಪ್ಯಾಟೆ ನಡೀತಾವ್ರಿ. ಇಲ್ಲಿ ಎಷ್ಟು ಮಂದ್ರಿ? 3 ಮತ್ತೊಂದು ಮನಿ. ನಾವು ಹಳ್ಳಿಯಾರ ಓಸ್ರು, ಒಬ್ರ ಮಕ್ಕ ಒಬ್ರು ದಿನ ಬೆಳಗಾರ ನೋಡ್ತೀವಿ. ನಮ್ಗೆ ಗೊತ್ತಿರೋದಿಲ್ಲ ಯಾರು ಯಾರನ್ನೋದು, ನಾವು ಬಿಟ್ಕೊಂತೀವಿ. ಆಗೋಲ್ದಾಗ ಬರ್ರಿ ಕುಂದ್ರಿ ಅಲ್ಲಿ ಹಿಂದೆ ಕುಂದ್ರಿ, ಅದ್ರ ಮ್ಯಾಗ ಕುಂದ್ರಿ. ನಮ್ದು ಮನಿ ಸಾಣದ್ರಿ. ಇದೀಟ ಇಲ್ಲೇ ಒಂದ ಕೋಣೆ ಅಂತದೈತ. ಇದ್ರಾಗನ ಇತ್ಲ ಕಡೆಗೆ ಅಡಿಗೆ ಮನೆ ಮಾಡ್ಕೊಂಡಿವ, ಅತ್ಲ ಕಡೆ ಮಕ್ಕಳನ್ನ ಮಾಡ್ಕೊಂತೀವಿ. ನಾವು ಅಣ್ತಮ್ಮಗಳು ಬೇರೆ ಅದೇವ್ರಿ. ನನಗೆ ನಮ್ಮ ಮನೆಯವರು ಅಣ್ಣತಮ್ಮರೆಲ್ಲರೂ ಬೇರೆ ಆದ್ಮ್ಯಾಗ ನಮ್ಗೇನು ಕೊಡಲಿಲ್ಲ. ಇದು ಒಂದು ಗೇಣ್ ಜಾಗ ಕೊಟ್ಟು ಇದ್ರಾಗ ಬಿದ್ದು ಸಾಯ್ರಿ ನೀವು 3 ಮಂದಿ ಅಂತಂದು ಹೇಳಿ ಹೋಗ್ಬಿಟ್ರಿ. ಒಂದು ಗೇಣ್ ಹೊಲನೂ ಕೊಟ್ಟಿಲ್ಲ ನಮಗೆ, ಏನಿಲ್ಲ ನೋಡ್ರಿ. ಇದು ಮನೀನ್ ಕೊಟ್ಟು ದುಡಿಯೋ ಹೊಲ, ಚಲೋ ಬೆಳೆ ಹೊಲ ಇಟ್ಕೊಂಡು ನನ್ನ ಮಕ್ಕಳು ಸಣ್ಣವಾರಿ ಏನು ಕೊಡಲಿಲ್ಲ. ಹಾಗಾಗಿ ನಾವು ಅದ್ರಾಗ ಹತ್ತೆಗೆ ಬಾಳೆ ಮಾಡ್ತೀವಿ. ನೀವು ಪ್ಯಾಟೆಗಿದ್ದಾರೆ ಕುಂದ್ರಿ ಒಂದು ಚಾ ಕೆಡ್ತೀನಿ, ಕುಂದ್ರಿ. ಚಾ ಕಾಸವ ಅವ್ರಿಗೆ ಒಂದಿಟ್ಟು. ಮನೆಗೆಲ್ಲರೂ ಆರಾಮದಾರ್ರಿ? ನಮ್ಮ ಸ್ವಂತವ ಕೂಸು ಎಲ್ಲರೂ ಆರಾಮದಾರ್ರಿ? ಹ್ಞೂ ರೀ ಕರೆ. ನಾನು ಅತ್ಲಾಗ ಹೋಗಿಲ್ಲ ಬಿಡ್ರಿ, ನಾನು ಅತ್ಲಾಗ ಹೋಗೇ ಇಲ್ಲ. ಆರಾಮಿರ್ತಾರೆ. ಅವ್ರಿಗೇನು ಎಲ್ಲರೂ ಸರ್ಕಾರಿ ನೌಕರಿಯಾರ, ದುಡಿಯಾರ, ಓಸ್ರು ನೌಕರಿ ಮಾಡ್ಯಾರ, ಅವ್ರಿಗೇನು ಆರಾಮ ಇರ್ತಾರ. ಮತ್ತು ನೀವೆಲ್ಲ ಆರಾಮದಿರಲ್ರಿ? ಈಕೆ ಅನ್ರಿ ನಿಮ್ಮ ಮಗಳು ಶ್ರೀದೇವಿ? ಹ್ಞೂ ರೀ, ಈಗಿನ ತೋರಿಸಿವ್ರಿ. ಈಗ ಒಂದು ಮಂತ ನೋಡ್ಕೊಂಡು ಹೋಗೈತಿ. ಅದ ವಿಷಯ ಮಾತಾಡಕನ ನಮ್ಮ ಮಿತ್ತನ ಮನೆಗೆ ಹೋಗಿದ್ದೀನಿ ರೀ, ನಮ್ಮ ಸೀನಾಪುರ ಮನೆಗೆ ಹೋಗಿದ್ದೆ. ಮಂತನ ನೋಡ್ಕೊಂಡು ಅವರು ಇನ್ನೊಮ್ಮೆ ಬರ್ತೀನಿ ಅಂದಾರ್ರಿ. ಬಂದು ನೋಡ್ಕೊಂಡು ಎಲ್ಲ ಬರ್ತಾರಂತ್ರಿ. ಅಷ್ಟು ಅವ್ರ ಮನೆ ಮಂದಿ ಹೆಣ್ಮಕ್ಳು ಕರ್ಕೊಂಬಂದು ನೋಡ್ಕೊಂಡು ಹೋದ್ಮ್ಯಾಗ ನೀವು ಹಣ್ಣಿಡಕ್ಕೆ ನಾವು ಬರ್ತೀವಿ, ನೀವು ಮಂತನ ನೋಡಕ್ಕೆ ಬರುವಂತ್ರಿ ಅಂತ ಹೇಳ್ಯಾರ್ರಿ. ಅದನ್ನ ಮಾತಾಡಕ್ಕೆ ಹೋಗಿದ್ದೀನಿ ರೀ ನಮ್ಮ ಸೀನಾಪುರ ಮನೆಗೆ. ಈಗ ಈಗಿನ ನೋಡ್ಕೊಂಡು ಹೋಗ್ಯಾರಿ. ನನಗೆ ಸುತ್ತಿ ಬಳಸಿ ಮಾತಾಡಕ್ಕೆ ಬರೋದಲ್ರಿ ಅಕ್ಕರ. ನಾನು ಇಲ್ಲಿಗೆ ಬಂದಿರೋ ವಿಷಯನ ನಿಮಗೆ ಹೇಳ್ಬಿಡ್ತೀನಿ, ಆಮೇಲೆ ನೀವು ಏನಂತೀರಿ ನೋಡ್ರಿ. ನಿಮ್ಗೆ ನಾನಂತರೂ ಇರೋದನ್ನ ಹೇಳ್ತೀನಿ. ನಿಮ್ಮದು ಬಾಳೆದು ಬಕ್ಷಿದು ನೀವು ನೋಡಿಕೊಂಡು ವಿಚಾರ ಮಾಡಿ ನಿಮ್ಮ ಮುಂದದ ಭವಿಷ್ಯದ ವಿಚಾರ ಮಾಡಿರಿ, ನನಗೆ ತಿಳಿಸ್ರಿ. ನಾನೀಗ ಹೇಳಿ ಹೋಗೋದನ್ನ ನೀವು ಈಗ ನನಗೆ ಹೇಳ್ಬೇಕಂತೇನಿಲ್ಲ. ಆರಾಮಾಗಿ
ಯೋಚನೆ ಮಾಡಿ ನಮಗೆ ತಿಳಿಸ್ರಿ ಏನ್ರಿ ಏನ್ರಿ ಅಕ್ಕರ ಒಂದಿಟ್ಟು ನೀನು ಹೊರಗೆ ಹೋಗುವ ತಂಗಿ ನಾ ಚಾ ಆಮೇಲೆ ಕುಡಿತೀನಿ ಅಂತ ನೀ ಹೊರಗೆ ಹೋಗು ಯವ್ವ ನೀ ಹೋಗುವ ನೀ ಒಳಗೆ ಹೋಗು ಒಂದಿಟ್ಟು ಹೇಳ್ರಿ ಅಕ್ಕರ ನಮ್ಮ ಮಗಳನ್ನ ನೀವು ನೋಡಿರೇನ ಅವತ್ತು ಬಂದಿದ್ರಲ್ಲ ಕಾರ್ಯಕ್ರಮಕ್ಕೆ ನಿಮ್ಮ ಮಗಳ ಅದ ಒಂದಿಟ್ಟು ದಾಡ್ಸೆ ಆಗಿ ದಪ್ಪಗದಾಳಲ್ರಿ ಒಂದಿಟ್ಟು ಕರ್ರಗ ಆ ಹುಡುಗಿ ಹೋದಿಲ್ಲ ಆಕೆ ರೀ ನಮ್ಮ ಮಗಳ ಆಕಿಗೆ ಒಂದಿಟ್ಟು ಪ್ರೀತಿಯಿಂದ ಬೆಳೆಸಿವ ಹಂಗಾಗಿ ಒಂದಿಟ್ಟು ದಾಡ್ಸೆ ಆಗ್ಯಾಳ ಆಕಿ ಬೆಳಗಾದಳ್ರಿ ನನ್ನಂಗ ಹೊರಗೆ ಕೆಲಸ ಮಾಡ್ತಾ ಹೋಡ್ರಿ ಆಕಿದ ಸರ್ಕಾರ ಕೆಲಸ ರೀ ಆಕಿನ ಚಲೋ ಐತ್ರಿ ಆಕಿದ ಸಂಬಳ ಗಿಂಬಳ ಎಲ್ಲ ಹೌದು ಅಂತಿದ್ರಲ್ರಿ ಕೆಲಸ ಮಾಡುತ್ತಾ ಹುಡುಗಿ ಅಂತಂದು ಅವತ್ತು ಪೂರ ಕಾರ್ಯಕ್ರಮದಾಗೆಲ್ಲ ನಿಮ್ಮ ಮಗಳದ ವಿಷಯ ಎಲ್ಲರೂ ಮಾತಾಡಿದ್ದು ಇನ್ನು ಮದುವೆ ಆಗಕ್ಕೆ ಒಲ್ಲೆ ಅಂತಾಳ ದುಡಿತಾಳ ಆಕೆ ಗಂಡು ಮಗಾಗ್ಯಾನ ಅಂತ ಎಲ್ಲರೂ ಮಾತಾಡ್ತಿದ್ರು ಹೌದು ಮಾತಾಡ್ರಲ್ರಿ ಅವತ್ತೆಲ್ಲರ ಬಾಯಾಗೂ ನಿಮ್ಮ ಮಗಳದ ವಿಚಾರದ ಮಾತು ಆದ್ರೆ ಏನಂದ್ರೆ ಅಕ್ಕಾರ ವಯಸ್ಸು ಭಾಳ ಆಗ್ಯಾವ ಕಾಣ್ತೈತಿ ತಪ್ಪು ತಿಳಿಬೇಡ್ರಿ ಇವತ್ತು ಬಂದಿರ್ತೀವಿ ನಮ್ಮ ಮನೆಗೆ ಹೆಂಗಂತಾರೆ ನೋಡಿ ಇವರು ಎಲ್ಲ ಒಕ್ಕಾರ ಅಂತಂದು ನಾವು ಹಳ್ಳಿ ಮಂದಿ ಅಲ್ರಿ ಮತ್ತು ಹಾಗ ಮಾತಾಡ್ತಾರ ನಾನು ಮಾತಾಡ್ತೀನಿ ಸಜ್ಜಕ್ಕೆ ಮತ್ತು ವಯಸ್ಸಾಗೈತಿ ಒಂದು ಮದುವೆ ಮಾಡಿಬಿಡ್ರಿ ಯಾಕೆ ಒಲ್ಲೆ ಅಂತಾಳಂತ ನೀವು ಮುತ್ಕೊಂಡ್ರೆ ಮತ್ತು ಜನ ಏನಂತಾರಂದ್ರಿ ನೋಡು ಮಗಳದು ರೊಕ್ಕಕ್ಕೆ ಕುಂತಾರ ಅನ್ನಂಗೆ ಆಗತ್ತೆ ಅಕ್ಕಾರ ನಾವು ಮಗಳದ ರೊಕ್ಕ ನಾವು ಮಗಳ ರೊಕ್ಕದ ಸಂಬಂಧ ಕುಂತೇ ಇಲ್ರಿ ನಾವು ನಮಗೆ ಆಕಿ ದುಡಿಲಿಲ್ಲ ಅನ್ನೂ ನಮ್ದು ಆಸ್ತಿ ಜಗ್ಗೈತಿ ನಮ್ಮ ಮನಿನ ಒಂದು ಬೆಶ್ಯಾಗ ದೊಡ್ಡದೈತಿ ನಾವು ಇದ್ದಾರ್ರಿ ಮೊದ್ಲು ನಮ್ಮ ಮಾವರೆಲ್ಲರೂ ಹಳ್ಳ್ಯಾಗ ಇದ್ದಾರ ಅವರು ಗೌಡಿಕೆ ಮಾಡ್ಯಾರ ಅವರು ಜಮೀನ್ದಾರರು ಅವ್ರ ಹತ್ರನು ಬೇಜಾನ್ ಹೊಲ ಮನಿ ಐತಿ ಮತ್ತು ನಮ್ಮ ಮನಿ ದುಡ್ದು ಅವ್ರು ಮಾಡಿದ್ದೈತಿ ನನ್ನ ಮಗಳ ದುಡ್ದು ನಮ್ಮನ್ನು ಸಾಕ್ಬೇಕಂತೇನಿಲ್ರಿ ಆದ್ರೆ ಒಬ್ಬಾಕೆ ಮಗಳು ಯಾಕೆ ಸುಮ್ಮನೆ ನಾವು ಮನೆಯಳಿಯನ್ನ ಇಟ್ಟುಕೊಳ್ಳೋಣ ಮಾಡಿಕೊಂಡು ಅಂತ ನಮ್ಮ ವಿಚಾರ ಮನಿ ಅಳಿಯ ರೀ ವಿಚಾರ ಏನೋ ಚಲೋ ಐತಿ ಮತ್ತು ಬೇಕಾಗ್ತಾರ ಬಿಡ್ರಿ ಮತ್ತೆ ಆಕೆ ದುಡಿತಾಳ ನೋಡ್ರಿ ಯಾವ್ದಾರ ಹುಡುಗ ಮತ್ತು ದುಡಿಲಾರ್ದವಿದ್ರ ಮತ್ತು ಒಂದಿಟ್ಟು ಅದು ಪದವಿ ಇದ್ರೆ ಮಾಡ್ಕೊತಂಗೆ ಕಾಣ್ತೈತಿ ಮಾಡಿಬಿಡ್ರಿ ಅಕ್ಕಾರ ಒಂದಿಟ್ಟು ನಾಲ್ಗಿನ ಹಿಡ್ದು ಮಾತಾಡ್ರಿ ಅದು ಇದ್ದು ಹುಡುಗಂಗೆ ಯಾಕೆ ಕೊಡನ್ರಿ ನೋಡ್ರಿ ನೀವು 108 ಮಾತಾಡ್ಬೇಡ್ರಿ ನನಗೂ ಸಿಟ್ಟು ಲಘು ಬರ್ತೈತಿ ಮತ್ತು ಸುಮ್ಮನೆ ಅತ್ತಾಗ ಏನೋ ಅಂತಾರಲ್ಲ ನಾನು ಬಂದಿರೋದೇ ಇಲ್ಲ ನನ್ನ ಮಗಳ ಸಂಬಂಧ ನಿಮ್ಮ ಮನೆಗೆ ಇಲ್ಲ ಅಂದಿದ್ರೆ ನಿಮ್ಮಂತ ಈ ಥರ ಗದಿಗೆಟ್ಟರ ಮನೆಗೆ ನಾನು ಯಾಕೆ ಬರ್ತಿದ್ದೆ ಏನೋ ಅಂದ್ಯಾಳ್ರಿ ಅಕ್ಕರ ನೀವ್ಯಾಕೆ ಗದಿಗೆಟ್ಟಾರ ಹಂಗಿಂಗಂತೀರಿ ನೀವು ಮತ್ತು ನಾನೇನು ಅಂದಿಲ್ರಿ ಅಕ್ಕರ ನೀವ ಅನ್ನಕತ್ತೀರಿ ನನ್ನ ಮಗಳ ಬಗ್ಗೆ ಯಾವಾಗಿದ್ದ ನೋಡಕತ್ತಿ ನಾನು ನನ್ನ ಮಗಳನ್ನ ಅಷ್ಟು ಮಾತಾಡ್ತೀರಿ ದಪ್ಪದಾಳ ಅಂತೀರಿ ನೇರ ಅನ್ಲಾರ್ದ ಸುತ್ತಿ ಬಿಡಿಸಿ ದಪ್ಪದಾಳ ಕರಗದಾಳ ವಯಸ್ಸಾಗೈತಿ ಮದುವೆ ಮಾಡ್ರಿ ಅದು ಇದ್ದು ಹುಡುಗನ್ ನೋಡ್ಕೊಡ್ರಿ ಯಾಕ್ರಿ ಅದು ಇದ್ದು ಹುಡುಗನ್ ನೋಡ್ಕೊಡೋಣ ನನ್ನ ಮಗಳು ನಿಮ್ಮ ಮಗನ ಇಷ್ಟಪಟ್ಟಾಳ ನಿಮ್ಮ ಮದುವೆ ಅಂತ ಆದ್ರೆ ನಿಮ್ಮ ಮಗನ ಅಂತಂದು ಹೇಳಕತ್ತಾಳ ಅಯ್ಯಯ್ಯ ಅಕ್ಕರ ನಾನು ಹಂಗೆ ಅನ್ಲಿಲ್ರಿಪ್ಪ ನೀವು ಹೆಂಗಂದ್ರಿ ಏನಂದ್ರಿ ಅನ್ನೋದು ನನಗೆ ಗೊತ್ತೈತ್ರಿ ಅಕ್ಕರ ದಯವಿಟ್ಟು ನಾನು ಬಂದಿರೋದು ಇಲ್ಲಿ ಯಾಕೆ ನನ್ನ ಕೇಳ್ಬಿಡ್ರಿ ನನ್ನ ಮಗಳು ನಿಮ್ಮ ಮಗ ಶ್ರೀಕಾಂತನ ಮದುವೆ ಅಕ್ಕಿನಿ ಅಂತಂದು ಹಠ ಆಡ್ಕೊಂಡ್ ಕುಂತಾಳ್ರಿ ಮದುವಂತ ಆದ್ರೆ ನಿಮ್ಮ ಮಗನ ಅಂತ ಅದಕ್ಕೆ ನಾನು ನಿಮ್ಮ ಮಗನಿಗೆ ನನ್ನ ಮಗಳ ತಗೋರಿ ಅಂತ ಹೇಳಕ್ ಬಂದಿ ನಾನು ಏನು ತಮಾಷೆ ಮಾಡಕತ್ತೀರೇನ್ರಿ ನೀವು ತಮಾಷೆ ಮಾಡಕತ್ತೀರಿ ಅಕ್ಕಾರ ನನ್ನ ಮಗಂಗ ನಾವು ಏಟತ್ತಿದ್ರು ನಮ್ಮ ಕವಿತಾವನ್ನ ತಗೋತೀವಿ ಬಹುಶಃ ನಿಮಗೂ ಅದು ವಿಷಯ ಗೊತ್ತೈತೆ ಅನ್ಕೋತೀನಿ ಯಾಕಂದ್ರೆ ಹೇಳಿರ್ತಾಳೆ ನಮ್ಮ ಸುಂದವ ಮದುವೆ ವಿಷಯ ಬಂದಾಗ ಇಡೀ ಊರಿಗೆ ಗೊತ್ತೈತಿ ಇಡೀ ನಮ್ಮ ಸಂಬಂಧ ಬಂದು ಬಳಗಕ್ಕೆ ಎಲ್ಲ ಗೊತ್ತೈತಿ ನನ್ನ ಮಗ್ಗ ಕವಿತಾವನ್ನ ತಗೋತೀವಿ ನಾವು ಅದ್ರಾಗೇನು ಮತ್ತೆ ಇನ್ನೊಂದು ಮುಂದೊಂದು ಯೋಚನೆ ಮಾಡಂಗಿಲ್ರಿ ನಾವು ಗೊತ್ತಿದ್ದು ಇಲ್ಲಿವರೆಗೂ ಬಂದಿರಲ್ರಿ ಅದು ಖರ್ಚಾಗ್ಲಾರ್ದ ಹುಡುಗಿನ ನನ್ನ ಮಗನ ತಲೆ ಕಟ್ಟಕ್ಕ ನೀವು ಎಂತ ಗಟ್ಟೋಳರಿದ್ದೀರಂತೀನಿ ನಾನು ಅನ್ಕೊಂಡಂಗ ಅಷ್ಟು ಸುಲಭಕ್ಕೆ ಬಗ್ಗ ಮುದಿಕೆಲ್ಲಿಕೆ ನಾನು ಏನ ಅನ್ಕೊಂಡೆ ಹಳ್ಳಿಯಾರನ್ನ ಏನ ನಮ್ಮ ತಳಕು ಬಳಕ ಮಾತಿಗೆ ಮರಳಾಗಿ ಬಿದ್ದು ಬಿಡ್ತಾರ ಅನ್ಕೊಂಡೆ ಬಟ್ ಇದು ಭಾರಿ ಗಟ್ವಾಣ ಐತೆ ಮುದುಕಿ ಬೀಳೋದಲ್ಲಿದು ಬೇಡ ಸಿಟ್ಟು ಮಾಡ್ಕೊಂಡು ಮಾತಾಡೋದ್ರಾಗ ಅರ್ತಿಲ್ಲ ಇಲ್ಲಿ ನನ್ನ ಮಗಳ ಭವಿಷ್ಯ ಐತಿ ಮೆಲ್ಲಕ ಮಾತಾಡಿ ಬೆನ್ನಿಗೆ ಚೂರಿ ಹಾಕ ಕೆಲಸನ ಮಾಡ್ಬೇಕು ಇವರಿಗೆ ಅಂದ್ರೆ ಬಗ್ಗಾರಿ ಇವರು ಸರಿದಾರ್ಯಾಗ ಹೋದ್ರೆ ಬರೋದಿಲ್ಲ ಇವರು ನೋಡ್ರಿ ಅಕ್ಕರ 108 ನಾವು ಮಾತಾಡೋದು ಬೇಡ ನೀವು ಮಾತಾಡೋದು ಬೇಡ ಮಾತಾಡ್ಕೊಂತ ಹೋದ್ರೆ ಮಾತು ಹಂಗೆ ಬೆಳಿತಾವು ಹೊರತು ಕಮ್ಮಿ ಆಗೋದಿಲ್ಲ ನೋಡ್ರಿ ಇಲ್ಲಿ ನಾನೇನಂತೀನಂದ್ರೆ ಈಗ ನನ್ನ ಮಗಳು ಖರ್ಚಾಲಾರ್ದಂಗ್ರಿ ಇಲ್ರಿ ನಾನು ಮುಂದೆ ನಮ್ಮ ಮನೆಗೆ ಸಸಿ ಮಾಡ್ಕೋತೀವಿ ಅಂತ ಕಾಯಕತ್ತಾರೆ ನಮ್ದು ಉದ್ದೇಶ ಏನು ನಮಗಿರಕೋಬೇಕು ಮಗಳು ಹಿಂದಿಲ್ಲ ಮುಂದಿಲ್ಲ ನಮ್ಗೆ ಗಂಡ್ಮಕ್ಳ ಸಮಯಕ್ಕೆ ಯಾರೂ ಇಲ್ಲ ಅಂಥದ್ರಾಗ ಕಣ್ಣು ಮುಂದೆ ಇರ್ತಾಳ ಮಗನಾಗಿ ನಮ್ಮ ಅಳಿಯ ಇರ್ತಾನೆ ಅಳಿಯನ್ನ ನಾವು ಮಗ ಅನ್ಕೊಂಡು ಹೋದ್ರಾತು ಇಬ್ರು ಕಣ್ಣು ಮುಂದೆ ಇರ್ತಾರ ನೋಡ್ರಿ ಈಗ ಅಕ್ಕರ ನೀವು ಚಂದಾಗ ಬೆಲ್ಲದಂತ ಮಾತಾಡಿ ನನ್ನನ್ನಂತರೂ ನೀವು ಒಪ್ಸಕ್ಕಂಕ್ರೆ ಸಾಧ್ಯ ಇಲ್ರಿ ನಾವು ನಿರ್ಧಾರ ಮಾಡಿಬಿಟ್ಟಿವಿ ಏಟತ್ತಿದ್ರು ನಮ್ಮ ಕವಿತಾವನ್ನ
ನಮ್ಮ ಮನೆ ಸೊಸಿ. ಯಾಕಂದ್ರೆ ಒಂದು ಕಾಲದಾಗ ನಮ್ಮನ್ನು ಯಾರು ಹಿಡಿದು ಬಡ್ದಾಡ್ಲಿಲ್ರಿ. ಅವ ನಮ್ಮ ಅಕ್ಕ ಅನ್ಕೊಂಡು ನಮ್ಮ ಸೀನಪ್ಪ ಎಲ್ಲಾನು ನಮ್ದು ಮಂತಾನ ನಡೆಸಿದ್ದ ಅವನ ರೀ. ಏನ್ರಿ ಆಮೇಲೆ ಅಲ್ಲಿ ಇಲ್ಲಿ ಕೂಲಿ ಕರ್ಕೊಂಡು ಹೋಗಿ ನಾನು 2 ಮಕ್ಕಳು ಹೊಟ್ಟೆ ತುಂಬಿಸಿದ್ದ ಅವನ ಅಕ್ಕ ಅಂತಂದು ಅವಾಗನ ನಾವು ನಿರ್ಧಾರ ಮಾಡ್ಬಿಟ್ವಿ, ಈ ಸಂಬಂಧ ಹಂಗ ಇರ್ಬೇಕು, ನನ್ನ ಅಕ್ಕ ಅಂತೀಯಪ್ಪ ನೀನು, ಅವಾಗನ ಹಂಗ ಇರ್ಲದ ಅಂತಂದು ನಾವು ನಿರ್ಧಾರ ಮಾಡಿ ನಮ್ಮ ಕವಿತೆ ಹುಟ್ಟಿದ ಕೂಡಲೇ ನನ್ನ ಮಗ್ಗ ತಗೊಳೋದು ಅಂತಂದು ನಾನು ಕೈ ಮೇಲೆ ಕೈ ಇಟ್ಟು ಮಾತು ತಗೊಂಡಿನ್ರಿ. ಅವನು ಹ್ಞೂ ಅಂತಂದಾನ. ಆ ಬಾಂಧವ್ಯ ನಮ್ಮ ಮನೆಗೆ ಏನಿಲ್ಲ ಅಂದ್ರೆ ಅದು ಗೊತ್ತೈತಿ. ನಾವು ಅವರು ಈಗ ಚಲೋ ಆಗ್ಯಾರ್ರಿ. ಈಗ ಏನು ನಮ್ಮ ಸೀನಪ್ಪ ಭಾಳ ಚಲೋ ಆಗ್ಯಾರ. ಈಗ ಹಾಲು ಮಾರ್ತಾನೆ, ಅವಂದ ಹಾಲು ತಗೊಂಡ ನಮ್ಮ ಮಗ ಈಗ ಮಾರಕ್ಕೆ ಹೋಗೋದು. ಆಕಳ ಅವು ಭಾಳ ಅದಾವು, ಬೆಣ್ಣೆ ಅದು ಮಾರಕ್ಕೆ ಹೋಗೋದು ನನ್ನ ಮಗ. ಅವರು ನನಗೊಂದು ದುಡಿಯಕ್ಕೆ ದಾರಿ ಯಾವಾಗಿದ್ದನು ಮಾಡಿಕೊಟ್ಟಾರ. ಪಟ್ಪಟ್ಟಿ ಗಾಡಿ ಮ್ಯಾಗ ಪಟ್ಪಟ್ಟಿ ಗಾಡಿ ಕೊಡಿಸಿ, ಪಟ್ಪಟ್ಟಿ ಗಾಡಿ ಮ್ಯಾಗ ಸೈಕಲ್ ತೊಗೊಂಡು ಅಡ್ಡಾಡವನ್ನ ಪಟ್ಪಟ್ಟಿ ಗಾಡಿ ಕೊಡಿಸಿ ಪಟ್ಪಟ್ಟಿ ಅಡ್ಡಾಡಂಗೆ ಮಾಡಿದ್ದು ನಮ್ಮ ಸೀನಪ್ಪನ. ನಾನು ಉಂಟು ಮನೆ ಜಲ್ತಿ ಎಳ್ಸೋ ಕೆಲಸ ಅಂತೂ ಮಾಡೋದಿಲ್ರಿ. ಅಕ್ಕಾರ ದಯವಿಟ್ಟು ಹೊರಟ್ಬಿಡ್ರಿ. ಚಾ ಕಿಡ್ತೀನಿ, ಚಾ ಕುಡ್ದು ಹೊರಡ್ರಿ. ನೀವು ದೊಡ್ಡ ಮನುಷ್ಯರದಿರಿ, ನಿಮ್ಮ ಸರಿಸಾಟಕ್ಕಂಕರು ನಮ್ಗೆ ಆಗೋದಿಲ್ಲ.